ಸಾಂಸ್ಕೃತಿಕ ನೆಪದಲ್ಲಿ ಡ್ಯಾನ್ಸು ಮೋಜು ಮಸ್ತಿ ಮಾಡಿಕೊಂಡಿದ್ದೀರಲ್ಲ, ಈ ತಾಲೂಕಿನ ರೈತರ ಕಷ್ಟ, ಹೊಟ್ಟೆ ನೋವು, ಹೊಟ್ಟೆ ಉರಿ ನಿಮಗೆ ತಾಗದೆ ಇರಲ್ಲ. ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ತಾಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಅದರಿಂದ ಇದ್ರ ಮುಖಾಂತರ ಇವತ್ತು ನಾವು 3 ಗಂಟೆಗೆ ನಮ್ಮ ಮುಖಂಡರುಗಳನ್ನು ಕೂಡ ಕರೆದಿದ್ದೀವಿ. ಇದೇ ಐಬಿನಲ್ಲಿ ಈಗಲೂ ಕೂಡ ನಮ್ಮೆಲ್ಲ ಎರಡು ಪಕ್ಷದ ಜನಪ್ರತಿನಿಧಿಗಳು ಬಂದಿದ್ದಾರೆ, ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಬಂದಿದ್ದಾರೆ. 14ನೇ ತಾರೀಕು ನಾವು ಎಲ್ಲಿ ಪ್ರತಿಭಟನೆ ಮಾಡಬೇಕು, ಯಾವ ತರ ಪ್ರತಿಭಟನೆ ಮಾಡಬೇಕು, ಹೇಗೆ ಪ್ರತಿಭಟನೆ ಮಾಡಬೇಕು, ಇದ್ರ ವಿರುದ್ಧವಾಗಿ ಅಂತಕ್ಕಂಥದ್ದನ್ನ ರೈತರಿಗೆ ಇವತ್ತು ನಾವು ಸಂದೇಶ ಕಳಿಸಿ ರೈತರ ಪರವಾಗಿ ನಾವು ಹೋರಾಟವನ್ನ 2 ಪಕ್ಷದಿಂದ, ನಮ್ಮ ಪಕ್ಷದಲ್ಲಿ ನಾನು ರೈತರು ಮಕ್ಕಳು, ಇವ್ರು ಕೂತಿರೋರೆಲ್ಲ ರೈತರ ಮಕ್ಕಳೇ. ಇಲ್ಲಿರೋರೆಲ್ಲ ಕೆರೆ ಅಚ್ಚುಕಟ್ಟು ಕಡೆ ಮಾಡ್ತೇವೆ. ನೀವು ನೀರನ್ನ ಕೊಡ್ಲಿಲ್ಲ ಅಂತ ಹೇಳಿ ಇವತ್ತು ತಾವು ನಮ್ಮ ಬೇಡಿಕೆ ಇತ್ತು, ನೀರಿನ ಬೇಡಿಕೆ ಇತ್ತು, ನೀವು ಖಂಡಿತವಾದ ಈಡೇರಿಸಲಿಲ್ಲ. ನಾನು ಅವತ್ತೇ ಹೇಳಿದ್ದೆ, ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ಮಾಡುವಾಗ ನೀವು ಜಲಪಾತೋತ್ಸವ ಮಾಡಕ್ಕೂ ಮೊದಲೇ ಮಳವಳ್ಳಿ ತಾಲೂಕಿನ ಕೆರೆ ಕಟ್ಟೆಗಳು ತುಂಬಿಸ್ಲಿಲ್ಲ ಅಂದ್ರೆ ನಮ್ಮ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ತಪ್ಪಲ್ಲ, ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾವು ಅವತ್ತು ಹೇಳಿದ್ವಿ. ಇವತ್ತು ನಮ್ಮ ಸ್ನೇಹಿತರು ಮಳವಳ್ಳಿ ತಾಲೂಕಿನ ಮಾಧ್ಯಮ ಮಿತ್ರರ ಜೊತೆ ನಾನು ಮಾತಾಡ್ತಾ ಇದ್ದೇನೆ. ಖಂಡಿತವಾಗ್ಲೂ ಕೂಡ 14ನೇ ತಾರೀಕು ನಮ್ಮ ಪ್ರತಿಭಟನೆ ಇರುತ್ತೆ. ಈ ಸರ್ಕಾರದ ವಿರುದ್ಧವಾಗಿ, ಈ ತಾಲೂಕಾಡಳಿತದ ವಿರುದ್ಧವಾಗಿ, ಈ ಜಿಲ್ಲಾಡಳಿತದ ವಿರುದ್ಧವಾಗಿ, ಮತ್ತೆ ನೀರಾವರಿ ಇಲಾಖೆ ವಿರುದ್ಧವಾಗಿ ನಮ್ಮ ಹೋರಾಟ ಬಹಳವಾಗಿ ಇರುತ್ತೆ ಅಂತಕ್ಕಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಈ ವಿಚಾರವನ್ನ ಇಡೀ ಸರ್ಕಾರಕ್ಕೆ ನಾವು ಎಚ್ಚರಿಸಲಿಕ್ಕೆ ಬಯಸ್ತೇವೆ.